ಹಿಂಗ ಒಂದು ಊರಾಗ ಹೆಣ್ಣು ಸಿಗಲಾರಕ್ಕೆ ನಮ್ಮ ಕಡೆ ಧಾರವಾಡ ಕಡೆ ಹೆಣ್ಣು ಸಿಗಲಾರ ಕಡೆ ಬಾಲ್ಕೋಟಿಂದ ಆ ಕಡೆ ಧಾರವಾಡ ಹುಬ್ಳಿ ಅಂತ ಬರ್ತದ ಲೋಕಾಪುರ ದಾಟಿ ಆ ಕಡೆ ಏನು ಮಾಡಿದ್ರಂತಂದ್ರೆ ಬಂಗಾರ ಉಂಡೆ ಹಂಡೆ ಅಂತಿರಲ್ಲ ನಾವು ವರದಕ್ಷಿಣೆ ಭಾಳ ಕೊಡ್ತಾರಂತ ಧಾರವಾಡ ಅಂತ ಎಮ್ಮಿ ಅಂತ ಹುಡುಗಿನ ಆದತ್ ನಾವು 4 ಎಕರೆ ಹೊಲ ಚಲೋ ಕಾಟ ಟೇಜ್ರಿ ಫ್ರಿಜ್ಜ ಸೋಫಾ ಸಟ್ಟ 15 ತೊಲೆ ಬಂಗಾರ ಆ ಎಮ್ಮಿ ಅಂತ ಕನ್ಯೆ ಕೊಡ್ತಂದು ಹೂ ಅಂದತ್ ನಾವು ಕನ್ಯೆ ಸಿಗಲಾರ ಕರ್ಗಿತ್ತ ಎಮ್ಮಿ ಇದ್ದಂಗಿತ್ತ ಧಾರವಾಡ ಎಮ್ಮಿ ಆ ಹುಡುಗಿನ ವರದಕ್ಷಿಣೆ ಆಸೆಗೋಸ್ಕರ ಹೆಣ್ಣು ಸಿಗಲಾರಕ್ಕೆ ಧಾರವಾಡ ಅಂತ ಎಮ್ಮಿ ಅಂತ ಹುಡುಗಿನ ಲಗ್ನ ಆದತ್ ನಾವು ನಮ್ಮ ಕಡೆ ಮಂದಿ ಸುದ್ದಿ ಆಯ್ತು ಮತ್ತೆ ಆ ಕಡೆ ಕನ್ಯೆನ ಅಟ್ಟು ಸರಳ ಕೊಡೋದಿಲ್ಲ ನೌಕರಿ ಇರ್ಬೇಕು ಹಿಂದೆ ಆಸ್ತಿ ಇರ್ಬೇಕು ಹುಡುಗ ಕಲ್ತಿರ್ಬೇಕು ಒಬ್ಬ ಇರ್ಬೇಕು ಅತ್ತಿ ಮಾವ ಗೊಟ್ಟಕ್ಕಂದು ಅವ್ರ ಫೋಟೋದ ಹಿಂದೆ ಇರ್ಬೇಕು ಅವ್ರು ಅಂದ್ರೆ ಕೊಡ್ತೀವಿ ನಾವು ಆದ್ರೆ ಸೊಸಿ ದುಡಿಬಾರ್ದು ಅತ್ತಿ ಕಡೆ ದುಡಿಸೋಬೇಕು ನಾವು ಹೇಳಕ್ ಕಳಿಸ್ತೀವಿ ನಮ್ಮ ಕಡೆ ಬಿಜಾಪುರ ಸೈಡ್ ಹೆಣ್ಣು ಭಾಳ ಜನ ಈ ಕಡೆ ತಕೊಂಗಿಲ್ಲ ಯಾಕೆ ತಕೊಂಗಿಲ್ಲ ಗೊತ್ತೈತಿಲ್ಲ ನಮ್ಗೆ ಹಸಿ ಕಾರಣ ಇರ್ತಾಳೆ ಈ ಕಡೆ ಬಹುಬೇರಿಕಿರ್ತಾರ ಅವ್ರು ಭಾರಿ ಚಾಲು ಫಾಸ್ಟ್ ಇರ್ತಾರ ಆ ಕಡೆ ಮಂದಿ ಅವರು ಹಂಗ ಆ ಹೆಣ್ಣನ್ನ ತಗೊಂಬಂದ್ರ ಆ ಹುಡುಗಿ ಶ್ರೀಮಂತರ ಮನಿ ಹೆಣ್ಣದು ನೋಡಾಕ್ ಚಂದಲ್ಲ ದಪ್ಪಂದು ಆದ್ರೆ ಒಬ್ಬ ಕವಿಗಾರ ಒಬ್ಬ ಶಾಸ್ತ್ರದಲ್ಲಿ ಹೆಣ್ಣಿನ ರೂಪವನ್ನೇ ಬರ್ತಾನ ಅವಳ ಲಕ್ಷಣ ಹೆಂಗಿರ್ಬೇಕಂತಂದ್ರೆ ಡಾಕಿನಿ ಶಂಕಿನಿ ಅಂತ ಹೇಳಿ 16 ರೀತಿಯಿಂದ ಹೆಣ್ಣಿರ್ತಾವ ಎಷ್ಟ್ರಿ 6 ರೀತಿಯಿಂದ ಹೆಣ್ಣಿರ್ತಾವ ಡಾಕಿನಿ ಶಂಕಿನಿ ಅಂತ ಹೇಳಿ ಆ ರೀತಿ ಹೆಣ್ಣೊಳಗ ರೂಪವನ್ನ ಲಕ್ಷ್ಮಿ ಹೆಂಗಿರ್ಬೇಕಂತ ಹೆಣ್ಣಂತ ನೋಡ್ತರ್ತೀರಿ ಲಕ್ಷ್ಮಿ ಹೆಂಗಿರ್ಬೇಕು ನೆಟ್ಟಗ ಮೂಗ ಕಾಮನ ಬಿಲ್ ಅಂತ ಹುಬ್ಬ ಹಾವಿನಿಂದ ಜಡಿ ಇರ್ತಕ್ಕಂಥ ಹೆಣ್ಣು ರೂಪದೊಳಗ ಬಣ್ಣದೊಳಗ ನಡಿಗೆಯೊಳಗ ಚಂದಿರುವಂಥ ಹೆಣ್ಣನ್ನು ಲಕ್ಷ್ಮಿ ತರುವಂಥದ್ದು ನೋಡಿರಿ ಆದ್ರೆ ಹೆಣ್ಣು ಸಿಗಲಾರಕ್ಕ ಹಿಡಿ ಎಮ್ಮೆ ಅಂತ ಹೆಣ್ಣು ತರಾರ್ದಾರ ಮತ್ತೇನು ಮಾಡಿದ್ರು ಹೆಣ್ಣು ಸಿಗವಲ್ಲ ಈಗ ಹೆಣ್ಣ ಕೊಡವಲ್ಲ ಅವ್ರು ಹೆಣ್ಣು ಕೊಡ್ತನು ಹಣ್ಣು ಕೊಡ್ತನು ಹೊಲ ಕೊಡ್ತನತ್ಲೆ ಆ ಹಿಡಿಂಬೆ ಅಂತ ಎಣ್ಣೆ ತಂದು ಹಿಡಿಂಬೆ ಅಂತ ಹೆಣ್ಣು ತಂದು ಲಗ್ನ ಆಗಿ ಮನೆಗೆ ತುಂಬಿಸೋಂದ್ರ ಅದು ಮನ್ಯಾಗ ಏನು ಕೆಲಸ ಮಾಡಿಲ್ರಿ ಮೊದಲು ಶ್ರೀಮಂತ ಮನೆದು ಒಕ್ಕಲಿಗೆರ ಮನೆ ತಾನ 100 ಎಕರೆ ಹೊಲದ್ದು ಒಕ್ಕಲಿಗೆರ ಮನೆ ಕೊಟ್ರಂತ ಆ ಒಕ್ಕಲಿಗೆರ ಮನೆ ಅಂದ್ರೆ ಗೊತ್ತಾಗತ್ತಲ್ಲ ನಮ್ಗೆ ಹೊತ್ತೊಂಟ್ರ ಅವ್ರು ಏನು ಮಾಡ್ಬೇಕ್ರಿ 5ಕ್ಕೆ ಎದ್ದು ಕಸ ಹೊಡೋದು 8 ಅಂದ್ರೆ ಎಲ್ಲ ಅಡಿಗೆ ಮಾಡಿ 9 ಅಂದ್ರೆ ಹೊಲಕ್ಕೆ ಬುತ್ತಿ ತೊಂದು ಹೋಗ್ಬೇಕು ಆ ಹೆಣ್ಮಗಳು ಪಾನಿಪುರಿ ಗೋಬಿ ಅವೇನೇನ ಬರ್ತಾವಲ್ರಿ ಪಿಜ್ಜಾ ಬರ್ಗರ ಅಂತ ತಿಂದು ಬೆಳೆದು ಎಮ್ಮಿಗೆ ತಿದ್ದು ಹುಡುಗಿದು ಅದಕ್ಕೆ ಅವ್ರ ಅಪ್ಪ ಕೊಡಿಸಿದ ಸೋಫಾ ಸೀಟ್ ಮೇಲೆ ಅವ್ರ ಅಪ್ಪ ಕೊಡಿಸಿದ ದೊಡ್ಡ ತಳ್ಳೊಂದು ಟಿವಿ ಹಚ್ಕೊಂಡು ಅಗದಿ ರಿಮೋಟ್ ಹಚ್ಕೊಂಡು ಏನು ಧಾರಾವಿ ಹಚ್ಕೊಂಡು ಕೂತಳ್ರಿ ನಮ್ಮವ್ವ ಗಂಡ ಮನೆ ತವ್ರ ಮನೆಗೆ ಗೊತ್ತಾಯಿಲ್ಲದು ಗಂಡ ಮನೆ ಹಂಗೆ ಕೂತು ನಡೀತೈತನವ ಹೊರ್ಸ್ಲಾ ತುಡ್ದು ಹೆಣ್ಮಗಳು ದುಡಿಬೇಕು ಕಸ ಹೊಡಿಬೇಕು ಬೇಗ ಎದ್ದು ನೀರು ಹಾಕಬೇಕ್ರಿ ಅಂಗಳ ಕಸ ಹೊಡೆದು ನೀರು ಹಾಕಿ ಅತ್ತಿ ಮಾವರ ಸೇವೆ ಮಾಡಿ ಬೇಗ ಎದ್ದು ಅಡಿಗೆ ಮಾಡಿ ಗಂಡಗೆ ಬುತ್ತಿ ತೊಗೊಂಡೋದ್ರೆ ಹೆಣ್ಮಗಳು ಈಕಿ ಶ್ರೀಮಂತ ಮನೆ ಹೆಣ್ಮಗಳು ಹಂಗೆ ಮಾಡಿದಿಲ್ರಿ ಈಕಿ ಕಾಲ ಮೇಲೆ ಕಾಲು ಹಾಕೊಂಡು ಏನು ಮಾಡಿದ್ಲಂದು ಧಾರಾವಿ ಹಚ್ಚಿದಿಲ್ರಿ ಯಾವ ದಾರ ಗೊತ್ತಿಲ್ರಿ ಲಕ್ಷ್ಮೀ ಬಾರಮ್ಮ 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 ಲಕ್ಷ್ಮಿ ಅಗ್ನಿ ಸಾಕ್ಷಿ ಸುಡುಗಾಡ ಸಾಕ್ಷಿ ಕೊಳ್ಳಾಗ ಸಾಕ್ಷಿ ಬಟ್ಟಾಳಕಿ ಗಂಡ ಕೊಟ್ಟ ತಾಳಿ ಬರ್ತಾಳು ಇದು ಗಂಡ ಮನಿ ತವ್ರ ಮನಿ ಅಲ್ಲ ಗಂಡ ಮನಿ ಅನ್ನೋದು ಮರ್ತಾಳು ಈಗ ಅಗ್ನಿ ಸಾಕ್ಷಿ ಸುಡುಗಾಡ ಸಾಕ್ಷಿ ಲಕ್ಷ್ಮೀ ಬಾರಮ್ಮ ಬಾರಮ್ಮ ಮನೆಯೊಂದು 3 ಬಾಗಿಲು ಈ ಮತ್ತೆ ಯಾವ ಬಂದ ಹೊಸ್ತಾ ಧಾರಾವರಿ ಯಾರು ನೋಡ್ತೀರಿ ಧಾರಾವರಿ ನಿತ್ಯ ನೀವು ಪಾಡ ಮತ್ತು ತಡಿಬಿಡಿ ಗ್ರಾಮದೊಳಗೆ ಧಾರಾವರಿ ಬಿಟ್ಟು ಇಷ್ಟು ಮಂದಿ ಕೂಡಿರಲ್ಲ ಇದು ಆಧ್ಯಾತ್ಮಿಕ ಶರಣರ ಜೀವನ ಹೆಂಗದ ಅಂತೇಳಿ ಎಲ್ಲಿ ನೋಡ್ಬೇಕಂದ್ರೆ ಭಕ್ತಿ ಅಂದ್ರೆ ಅದು ತಡಿಬಿಡಿ ಗ್ರಾಮದೊಳಗೆ ತಾಯಂದ್ರ ನೋಡಿ ಕಲಿಬೇಕು ಧಾರಾವಿ ಬಿಟ್ಟು ಭಕ್ತಿ ಮಾರ್ಗದೊಳಗೆ ಬಂದಿಲ್ಲ ಇದು ನಿಜವಾದ ಜೀವನ ಅದೆಲ್ಲ ಬಿಟ್ಟು ಆ ಧಾರಾವಿ ನೋಡೋದ್ರಿಂದ ಏನೂ ಸಿಗಂಗಿಲ್ಲವ ಅದು ಮನೆ ಒಂದಿದ್ದದ್ದು 3 ಬಾಗಲ ಮಾಡ್ತತ್ತ ಅದ್ರೊಳಗೆ ಏನು ಕೊಡ್ತಾರೆ ಅವ್ವ ಅತ್ತಿ ಸೊಸಿ ಜಗಳ ಮಾಡೋದು ಅತ್ತಿ ಸೊಸಿನ ಸೇರಲ್ಲ ಸೊಸಿ ಅತ್ತಿನ ಸೇರ ಸೊಂಡಿ ಹೆಂಗೆ ಮಾಡೋದು ಹೇಳ್ಕೊಡ್ತಾರ ಅವರು ಚಾ ಮಾಡ್ಬೇಕಾದ್ರೆ ಮುಂದೆ ಅತ್ತಿ ಕಾಫಿ ಮಾಡ್ಕೊಂಬರ್ಲ ಅಂತ ಹೇಳಕ್ಕೆ ಮುಂದೆ ನಕ್ಕೋತ ಧಾರಾವಾಹಿ ಒಳಗೆ ಹಿಂದೆ ಹಿಂಗೆ ಕಣ್ಣು ಹಿಂಗೆ ಹೊಳಿಸ್ಬಿಟ್ಲೆ ಅಂತ ಮುಗಿದೋಯ್ತು ಡಡ್ ಮ್ಯೂಸಿಕ್ ಹಾಕ್ತಾರೆ
ನಿನಗೆ ನಾನು ಚಾನು ಮಾಡಿಕೊಳ್ಳಬೇಕೆ, ನಾನು ಅದು ಅಂತಾಳ. ನಾನು ಶ್ರೀಮಂತ ಮನೇನು, ನೀನು ಥರ್ಡ್ ಕ್ಲಾಸ್ ಫ್ಯಾಮಿಲಿಯವಳು ಅಂತಾಳ ಮನಸ್ಸಿನಾಗೆ. ಢಗ್ ಅಂತ ಬಂದು ಚಟಕ್ಕನ್ನು ಹಸ್ತಾಳ ಅದ್ರೊಳಗೆ. ಕಣ್ಣು ಕಿಸುದು ವಿಡಿಯೋ ಮಾಡ್ತಾ ಇದ್ರು. ನೀವು ಹಂಗ ಮಾಡ್ತೀರಿ ಮನ್ಯಾಗ ಹೋಗಿ, ನೀವು ಬೆರಿಕಿರ್ತೀರಿ. ನೀವು ಅತ್ತಿ ಮುಂದೆ ಅತ್ತಿ ಕಾಲು ಹೊತ್ಲೆ ಅಂದ್ ಕುತ್ತಿಗೆ ಹೊತ್ತು ಮಂದಿ ನೀವೆಲ್ಲ. ಅತ್ತಿ ಕಾಲು ಹೊತ್ಲೆ ಅಂದ ಕುತ್ತಿಗೆ ಹೊತ್ತು ಮಂದಿ ಬೆಳತಾನ ಅತ್ತಿ ಕಾಟ ಭಾಳ ಆಗೈತತ್ತಿ. ಅಂಥ ಸ್ವಸ್ತ್ಯಾರ ಕಾಲದೊಳಗೆ ಈ ಹಿಡಿ ಎಂಬಂತ ಹೆಮ್ಮಿ ತಂದಾರ. ಲಕ್ಷ್ಮೀ ಬಾರಮ್ಮ ದಾರವ ಹಚ್ಚಾಳ, ಕಾಲ ಮೇಲೆ ಕಾಲು ಹಾಕೊಂಡು ಕೊಟ್ಟಾಳ. ಅಗ್ನಿ ಸಾಕ್ಷಿ ಕೊಳ್ಳ ಕೊಟ್ಟದ ತಾಳಿ ಮರ್ತಾಳ ಅಮ್ಮವ್ವ. ನಾ ಎಲ್ಲಿ ಅದನ್ನು ತವ್ರ ಮನೆ ಬಿಟ್ಟು ಗಂಡ ಮನೆ ಬಂದವ್ರೂನೇ ಇಲ್ಲ. ಒಂದ್ರ ಮ್ಯಾಲ ಒಂದು ರಿಮೋಟ್ ಹಚ್ಚು ಕಾಲು ಹಚ್ಚು ಕೂತ. ಅವ್ರ ಅಪ್ಪ ಕೊಡಿಸಿದ ಟಿವಿ, ಅವ್ರ ಅಪ್ಪ ಕೊಡಿಸಿದ ಸೋಫಾ ಸೆಟ್, ಅವ್ರ ಅಪ್ಪ ಕೊಡಿಸಿದ ಫ್ರಿಜ್, ಅವನ್ನೆಲ್ಲ ತಗೊಂಡ್ಬಿಟ್ಟು ನಂದ ದರ್ಬಾರ ಅಂತ ಕೂತ್ ಬಿಟ್ಟಾಳಮ್ಮ. ಆಯ್ಕೆ ನೋಡಿದ್ರೆ ಏಮಿಗ ಅದನ್ನ ನೈಟಿ ಹಾಕೊಂಡ, ಭಗವಾ ಸನ್ನೇಶ ಹಾಕೊಂತ ಉದ್ದಂತ ಏಕ್ ಹಾಕೊಂಡ. ನೋಡಿದ್ರೆ ಏಮಿ ಕಂಡಂಗ ಕಾಂತಾಳಮ್ಮ. ಅದನ್ನ ದಾರೆ ಹಚ್ಕೊಂಡ್ ಕೂತಾಡ್ರಿ. 11 ಬಿಟ್ಟು 12 ಆತ್ರಿ, 1 ಆತ್ರಿ. 1 ಆದ್ರೂ ಅವರು ಇಲ್ಲ ನಮ್ಮವ್ಗ ಅಡಿಗೆ ಮಾಡ್ಬೇಕು, ನನ್ನ ಗಂಡ ಒಕ್ಕಲ್ತನ ಮನಿ, ನಾ ಬುತ್ತಿ ಒಯ್ಬೇಕು ಅನ್ನೋರುನೇ ಇಲ್ಲ. ಏನ ಕಾಲ ಮೇಲೆ ಕಾಲ ಹಾಕೊಂಡ್ ಧಾರಾವಿ ಚೇಂಜ್ ಮಾಡಕ್ ಪಕ್ಕನ ಲೈಟ್ ಹೋದು ನೋಡ್ರಿ. ಯಾವಾಗ ಲೈಟ್ ಹೋದು ನಮ್ಮವ್ಗರು ಆತಂತ. ನಾ ಎಲ್ಲಿದು ಗಂಡ ಮನಿ, ಇದು ತವ್ರ ಮನಿ ಅಲ್ಲ ಅಂತೇಳಿ ಯಜಮಾನ್ರು ಹೇಳಿದ್ರಂತವ್ರು. 12 ಅಂದ್ರೆ ಬುತ್ತಿ ಬರ್ಬೇಕಂತಿದ್ರಿ. ಎಷ್ಟಕ್ರಿ ಎಷ್ಟು ಕೇಳ್ರಿ? 12 ಬುತ್ತಿ ತೊಂಬ ಅಂದದ್ದು. ನಮ್ಮವ್ವ 12 ಬಿಟ್ಟು 1 ಆಗೈತೆ. ಅವ್ರನ್ನೇ ಲೈಟ್ ಹೋದ ಈಕಿ ಜ್ಞಾನೋದಾಗೈತೆ. ಇದು ತವ್ರ ಮನೆ ಎಲ್ಲ ಗಂಡನ ಮನೆ ಅಂತ. ಬಡ ಅವ್ರ ಮಮ್ಮಿಗೆ ಫೋನ್ ಹೊಡೆದಳ್ರಿ. ಟನ್ 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 ಟುಕ್ 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 ಹೊಡೆದಾಕೆನ ಟಿಂಗ್ ಟ್ವಿಂಗ್ 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 ಟಿಂಗ್ ಟಿಂಗ್ ಟಕ್ ಅಂತ ಒತ್ತಿದ್. ಹಲೋ ಟ್ರರ್ ಹಿಂಗ. ಹಲೋ ಮಮ್ಮಿ ಅನ್ಲಂತ. ಹಾ ಹೇಳವ ಕೆಮ್ಮಿದ್ಲಂಗಿದ್ದ ಮಗಳು. ಹಲೋ ಅನ್ಲಂತ. ಏನಿಲ್ಲ ಮಮ್ಮಿ, ಅನ್ನ ಹೆಂಗ ಮಾಡುದು ಅನ್ಲತ್. ಆಕಿ ಕಲಶೆ ಇಲ್ಲ ತಿನ್ನುದಂದ ಕಶ. ಕಯ್ಯ ಪಾನಿಪುರಿ ಗೋಬಿ ಬನ್ ಇದ್ದಂಗಿದ್ಲಿಕ್ಕೆ ಉಬ್ಬಿ. ಪಿಜ್ಜಾ ಬರ್ಗರ್ ತಿಂದು ಏನ ಅಡಿಗೆ ಮಾಡೋದು ಗೊತ್ತಿಲ್ಲ. ಅಕ್ಕಿ ಹೆಂಗ ತೊಳೆದು ಅನ್ಲಂತ. ಅಕ್ಕಿ ಹೆಂಗ ತೊಳೆದಿಲ್ವಾ, ಬೋಗಾನ ನೀರು ತಗೋ ಗ್ಲಾಸ್ ಮೇಲೆ ಅಳಿ ತೊಳಿ ಅಂದ್ಲಂತ. ಅದನ್ನ ಯಾವ ಸೊಪ್ಪು ಚೊಳಿಬೇಕು ಅನ್ಲಕ್. ನಿರ್ಮಾಣ ಏನು ಇದೇನದು ಸರ್ಫ್ ಎಕ್ಸಲು ಏನು ವಿಮಾನ ಏನು ಬಾಂಡೆ ಹಚ್ಚು ಸೊಪ್ಪು ತಗೋಬೇಕು. ಶಾಂಪು ಹಾಕಿ ತೊಳಿಲ್ಲ ಅಂದ್ಲತ್ತ. ಶಾಂಪು ಹಾಕಿ ತೊಳೆದು ನಡೀತೈತ ಮಮ್ಮಿ. ಡವ್ ಶಾಂಪು ತೊಳಿ ಕ್ಲಿನಿಕ್ ಪ್ಲಸ್ ಹಾಕಿ ತೊಳಿಲ್ಲ ಅಂತ. ಅಕ್ಕಿ ತೊಳಿ ಅಂದ್ರೆ ಅದು ಗೊತ್ತೇ ಇಲ್ಲ ಕಿಸಬಾಯಿಗೆ. ಅಕ್ಕಿ ತೊಳಿಬೇಕು ಹೆಂಗೆ, ಅನ್ನಕ್ಕೆ ಹೆಂಗೆ ಇಡಬೇಕು, 8 ಗ್ಲಾಸಿ ನೀರಕ್ಕೆ 8 ಅನ್ನ ಹೆಂಗಾಗತ್ತ, ಅದಕ್ಕೆ ಮನ್ಯಾಗ ಕಲಿಸಿದ್ರು ಗೊತ್ತಾಗತ್ತವ. ಅದಕ್ಕೆ ನಮ್ಮ ತಾಯಂದ್ರು ನಮ್ಮ ಮಕ್ಕಳು 9 ವಯಸ್ಸನ್ನೊಳಗೆ ಆ ಹುಡುಗಿಯರಿಗೆ ಆ ಹೆಣ್ಣು ಮಕ್ಕಳಿಗೆ ಏನು ಮಾಡ್ಬೇಕಂದ್ರೆ ಆ ಮಹಿಳೆಯರಿಗೆ ನೀವೇನು ಮಾಡಬೇಕು ಅಂತಂದ್ರೆ ಮನ್ಯಾಗ ಅಡುಗೆ ಮಾಡೋದು ಕಲಿಸ್ಬೇಕು, ಬಾಂಡೆ ತಿಕ್ಕೋದು ಕಲಿಸ್ಬೇಕು, ಒಗ್ಯಾನ ಮಾಡೋದು, ಬಟ್ಟೆ ತೊಳೆದು ಕಲಿಸ್ಬೇಕು, ಕಸ ಹೊಡಿದು ಕಲಿಸ್ಬೇಕು, ಹಿರಿಯರು ನಮಸ್ಕಾರ ಮಾಡೋದು ಕಲಿಸ್ಬೇಕು. ಎಲ್ಲ ಕೆಲಸ ಮಾಡೋಕೆ ಸಂಸ್ಕಾರ ಮಾತಾಡೋದು ಮೊದಲು ಕಲಿಸ್ಬೇಕ್ರಿ ಹೆಣ್ಮಕ್ಳು. ಅವು ಏನೂ ಕಲಿರತ್ತಂದ್ರೆ ಗಾಂಡೆ ಮನೆಗೆ ಅವು ನಿಮ್ಮ ಹೆಸರ್ಲಿ ದೀಪ ಹಚ್ಕೊಂಡು ಕುಂದಿರ್ಬೇಕಾಗತ್ತೆ. ಎಂಥ ಮನೆ ತಂದೆ ಯವ್ವ ಅಂತ, ಹೌದಿಲ್ಲ? ಹಂಗ ಆಗ್ಬಾರ್ದಲ್ಲ, ಭಾಳ ಕೆಟ್ಟದು. ಚಂದ ಮಕ್ಕಳು ಹೆಣ್ಮಕ್ಳು ಚಂದ ಬೆಳೆಸೋಕೆ ಮನ್ಯಾಗ ತವ್ರ ಮನ್ಯಾಗ ಎಲ್ಲ ಕೆಲಸ ಹಚ್ಚಿದ್ರೆ ಗಂಡ ಮನ್ಯಾಗ ಬಡ ಮಾಡ್ತಿದ್ದು. ತವ್ರ ಮನ್ಯಾಗ ಮಾಡೇ ಇಲ್ಲ ಹೆಣ್ಮಗಳು. ಹಂಗಟ್ಟು ಹಿಂಗೇನು ಮಾಡಿ ಈಗ ಟೈಮ್ ಎಷ್ಟಾಗೈತೆ ಅಂದು 1:30 ಆಗೈತಮ್ಮ ಅನ್ಲತ್ತ. ಹಂಗಾರೆ ಅಡುಗೆ ಮಾಡ್ಬೇಡ, ನಾ ಹೇಳಿದ ನಾಟಕ ಮಾಡು ಅನ್ಲತ್ತ. ನೋಡ್ರಿ ಅವ್ರು ಎಷ್ಟು ಬಿರಿಕಿದ ಫೋನೇ ನಾಟಕ ಮಾಡಿ ಹೇಳ್ಕೊಡ್ತಾಳ. ಈಗಿನ ಮಂದಿ ಏನಾರು ಸ್ವಸ್ಥ್ಯಾರ ನಾಟಕ ಮಾಡಿದ್ರೆ ಅಂದ ಅವ್ರು ಫೋನ್ ಮಾಡ್ತಾಳೆ. ಆಕಿ ಬಾಂಡೆ ತಿಕ್ಕೊಂಬಂದಾಗ ಒಗ್ಯಾನ ಮಾಡಂದಾಗ ಆ ಕಡೆ ಹಿಂದೆ ದಡ್ಡಾಗ ಹೋಗಿ ಫೋನ್ ಮಾಡಿ, ಮಮ್ಮಿ ನನಗೆ ಅತ್ತಿ ಬೈ ಆಗ್ತಾನೆ ಏನಲ್ಲಿ ಹೊಳ್ಳಿ, ನೀ ಹೇಳು ನಾ ಗಂಡನ ಕರ್ಕೊಂಡು ಬೇರೆ ಆಗ್ತ ನಿನ್ನ ಮಗನ ಸುಮ್ಮೆದ್ದು ಬಿಡತ್ತ ಕನಕಿಸಿದೇಳು, ನೀ ಹೇಳ್ದಂಗೆ ಕೇಳ್ತಾಳು ಅಂತಾಳೆ ಫೋನ್ಯಾಗ. ಮತ್ತು ಸ್ವಸ್ಥ್ಯಾರಿಗೆ ಅವ್ರವ್ವ ಬೀಗ್ತಿ. ನೀವು ಹಂಗೆ ಮಾಡಿದ್ರೆ ನಿಮ್ಮದು ಹಂಗೆ ಬರ್ತೈತೆ ನೋಡಿ. ಮತ್ತು ನೀವು ಬಾಂಡೆ ತಿಕ್ ನೀವು ಚಾ ಭಗವಾನ್ ಮಾಡ್ಕೊಂಡು ಅಲ್ಲಿ ಬರ್ತೈತೆ ರೊಟ್ಟಿ ಮಾಡ್ಕೊಂಡು ತಿನ್ನು. ನೀನೇ ಯವ್ವ ಅಂದ್ರೆ ಎಲ್ಲ ಮಾಡಾಕ್ತಾಳೆ ಬಂದು ಸೊಸಿ ಅಂತೀರಿ ಇಲ್ಲ. ಮತ್ತು ನೀವು ಹಂಗೆ ನೀನೇ ಯವ್ವ ಅನ್ನೋದು. ಮತ್ತು ಅಂದ್ರೆ ಬಿಸಿ ರೊಟ್ಟಿ ಕೊಡ್ತಾಳೆ ಎಲ್ಲ. ನಾನ ಅಂದ್ರಿ ಕಟಕ್ ರೊಟ್ಟಿ ಖಾರ ತೊಲಬಾಕಲಕ್ಕೆ ಕೊಟ್ಬಿಡ್ತಾಳೆ, ಅಲ್ಲೇ ತಿಂದು ಸಾಯ್ತಾಳೆ. ಹೌದಿಲ್ಲ? ಹಂಗೆ ಪರಿಸ್ಥಿತಿ ಬರಬಾರಂದ್ರೆ ಸ್ವಸ್ಥರ ನೀನೇ ಯವ್ವ ಅಂದ್ರೆ ಒಂದು ಬಿಸಿ ರೊಟ್ಟಿ ಕಾಂತರಿ. ಇಕ್ಕಿ ನಮ್ಮವ್ವ 1:30 ಆಮೇಲೆ ಫೋನ್ ಹಚ್ಚಾಳ. ಹಿಂಗಾದ್ರೆ ಲೇಟ್ ಆಗೈತಾನೆ ಹೇಳ್ದಂಗೆ ನಾಟಕ ಮಾಡೋದು. ಎಲ್ಲಿ ರೊಟ್ಟಿ ಹಿಟ್ಟು ಬುಟ್ಟ್ಯಾಗ ಐತಿಲಿಕ್ಕಿ ಜರ್ಮನಿ ಬೋನ್ ಡೆಬ್ಬ್ಯಾಗ ಐತೆವ ಒಂದು ತಟ್ಟಿ ಬುಟ್ಟಿ ರೊಟ್ಟಿ ಅಡಿಗೆ ತಟ್ಟಿ ತಗೋ, ಅದ್ರೊಳಗೆ ಮಂಜರ್ ಪಾಟಿ ಅಂತ ಅದೊಂದು ಲುಂಗಿ ಹರ್ಕೋ, ಅದ್ರೊಳಗೆ ಹಾಸು 2 ಬಗ್ಸಿ ಹಿಟ್ಟು ಹಾಕೋ, ಗಂಟು ಹಾಕೋ ಅಂದ್ಲತ್ತ. ಆಯ್ತು ಮಮ್ಮಿ ಕಟ್ಕೊಂಡು ಎಲ್ಲ ಕೈ ಜಾಡಿಸ್ಕೊಂಡು
ಅಲ್ಲಿ ಮೆಣಸಿನ್ಕಾಯಿ ಬದ್ನಿಕಾಯಿ ಮತ್ತು ಪುಂಡಿ ಪಲ್ಯ ಕಾಯಿಪಲ್ಯ ಅದು ಅದಾವಿಲ್ಲ ಅಂದ್ಲತ್. ಹಾಂ ಅದಾವ ಮಮ್ಮಿ, ಟ್ರೇದೊಳಗೆ ಅದಾವು. ಅವನ್ನೆಲ್ಲಾನು ಒಂದೊಂದು ಆ ಬುಟ್ಟೆ ದೊಡ್ಡ ಬುಟ್ಟೆ ಟಾವಲೆ ಕಟ್ಕೋ ಮ್ಯಾಲೆ ಹೊದಿಸ್ಬಿಡು. ಒಂದು ಕ್ಯಾನ್ ಖಾಲಿ ಕ್ಯಾನ್ ಆದ ಮಮ್ಮಿ, ನೀರು ತುಂಬ್ಕೋದ್ರು. ಈ ಬತ್ ಹಚ್ಕೋ ಚಲೋ ಇಲ್ಕಲ್ ಸಾರಿ ಉಡಂದಂತ. ನಮ್ಮ ಕಡೆ ಬಾಲ್ಕೋಡ್ ಸೈಡ್ ಇಲ್ಕಲ್ ಬರ್ತತ್ರಿ ಕಡೆ. ಇಲ್ಕಲ್ ಸಾಡಿ ಉಡಿ ಇವತ್ತು ಹಚ್ಚು, ದೊಡ್ಡ ಕುಂಕುಮುಟ್ಟಿಗಳಿಂದ ದೊಡ್ಡ ಹಚ್ಚಗೋ, ತಾಳಿ ಎದಿ ಮೇಲೆ ಹಾಕೊಂಡು ಚಂದ ಸೆರಗ ಹಾಕೊಂಡು ಆ ಬುಟ್ಟಿ ಹೊಸ ಸೀರೆ ಹೊಸ ಟಾವೆಲ್ ಕಟ್ಕೊಂಡು ಆ ಖಾಲಿ ನೀರು ಕ್ಯಾನ್ ತಗೊಂಡು ನಾ ಹೇಳ್ದಂಗೆ ಸೋ ಮಾಡ್ಕೊಂಡು ಹೋಗನ್ಲಂತ. ಯಾರು ಹೇಳಿದ್ರಿ? ಯಾರು ಹೇಳಿದ್ರು? ಬೀಗಿತಿ ಫೋನ್ಯಾಗ ಹೇಳ್ಯಾಳ ಆ ಮಗಳಿಗೆ ಹಿಂಗೆ ಹೋಗಂತ ಹೇಳಿ. ಆಕೆ ಏನು ಮಾಡ್ಲಂದು ಅಗದಿ ಶರ್ಗ್ ಕಡ್ಡಿ ಸೀರೆ ಹಾಕೊಂಡು ಹನಿ ಮೇಲೆ ಬತ್ತದ ಹಿಂಗೆ ಹೊಂಟ್ಲತ್. ನಮ್ಮ ಹಳ್ಳ್ಯಾಗ ಹಂಗೆ ಹೊಂಟ್ರೆ ಕೇಳ್ಯಾರೇನ್ರಿ? ಯವ್ವ ಎಲ್ಲಿಗೆ ಹೊಂಟೆ ಯವ್ವ? ಏನಿಲ್ಲವ, ನಿನ್ನ ಮಗಗ ಬುತ್ತಿ ತೊಗೊಂಡು ಹೊಂಟೀನಿ ಅಂದಂತ. ಅಲ್ಲೊಂದು ಹುಡುಗ ಹೊಂಟತ್. ಅಕ್ಕ ಎಲ್ಲಿ ಹೊಂಟಿ? ನಿಮ್ಮ ಮಾಮಾಗ ಬುತ್ತಿ ತೊಗೊಂಡು ಹೊಂಟೀನಿ ಅಂದ. ಅಲ್ಲೊಬ್ಬ ಮುತ್ಯಾಕ ಕೂತಿದ್ದತ್ತ. ಎಲ್ಲಿಗೆ ಹೊಂಟಿಪ್ಪ ತಂಗಿ, ಎಲ್ಲಿ ಹೊಂಟಿ ಅಂತ ಕೇಳಿದಂತ. ಕೇಳಿದಾಗ ಮುತ್ಯ ಅಂದಾಗ ಆಕೆ ಅಂದ್ಲಂತ, ಏನಿಲ್ರಿ ನಿಮ್ಮ ಮಗಗ ಬುತ್ತಿ ಒಯ್ಯಾಕತ್ತೇನ್ರಿ ಅಂದ್ಲ. ಮಾಮ ಚಿಗೋ ಕಾಕ ಅಂತ ಹೇಳಿ ಎಷ್ಟು ಚಂದ ಹಳ್ಳಿ ಮಂದಿ ಸಂಸ್ಕಾರ ಸ್ವರ್ಗ ಇದ್ದಂಗೆ ಇರ್ತೈತಿ. ಮಾತಾಡ್ಕೋತ ಕೈ ಬಿಸ್ಕೋತ ಅಗದಿ ಏನು ಸೋಲ್ ಅಡ್ಸು ಬಡ್ಗಿ ಮಾಡಿರತ್ತ ಕೈ ಬಿಸ್ಕೋತ ಹೊಂಟ. ಅದ್ರ ಅಡಿಗೆಲೇ ಏನು ಸುಡುಗಾಡಿಲ್ಲ. ಹಿಟ್ಟ ಬದ್ನಿಕಾಯಿ ಮೆಣಸಿನ್ಕಾಯಿ ಪುಂಡೆ ಪಲ್ಲಿ ಅವ್ರ ಹೇಳ್ದ ನಾಟಕ ಮಾಡಿ ಅಗದಿ ಇವತ್ತು ಹಚ್ಕೊಂಡ್ ಏನು ಅಡಿಗೆ ಮಾಡಿ ರುಚಿ ನೋಡಿ ಸುಡ್ದು ಕಟ್ಕೊಂಡ್ ಬಂದಾರತಾನೆ ಆ್ಯಕ್ಟಿಂಗ್ ಮಾಡ್ಕೊತ ಉಣಿದು ಆಟಿದ್ಲಂತ. 12 1:30 ಅಡಿಗೆ ಮಾಡಿ 2 ಊರ್ದಳು 3 ಆಗಿತ್ತತ್ತ. ಆಕಿನ ಗಂಡ ಜ್ವಾಳದ ಹೊಲದಾಗ ಬಿಸಲಾಗಿ ಎತ್ತೊಳ ಕಟ್ಟು ಹಸದು ನಿಂತಿದ್ದತ್ರಿ. ಎಲ್ಲಿ ಹೋಗಿದ್ದಿ, ಏನು ಸುದ್ದಿ, ಏನು ಹೇಳಿದೆ? 12ವರೆಗೆ ತೊಗೊಂಬಂದು ನೀ ಎಷ್ಟು ಆಗೈತಿ? 2ವರೆ ಆಗೈತಿ. ಇದು ಬರು ಯಾಳೆ ಏನಂತೇಳಿ ಬಾರ್ಕಲ್ ತೊಂದು ಹೊಲದ ತುಂಬ ಕಟ್ಯಾಕತ್ತತ್ರಿ. ಎಮ್ಮಿ ಬಡ್ದಂಗೆ ಯವ್ವ ಅಂದತ್. ಯವ್ವ ಇಲ್ಲ ಯಪ್ಪ ಇಲ್ಲ, ಏನು ನಾಟಕ ಹಚ್ಚಿ ಯಾವಾಗ ಹೇಳಿ ಏನು ಸುದ್ದಿ ಬರುದೈತಿಲ್ಲ ಅಂತೇಳಿ ಕಟ್ಟದು ಹೊಲ ತುಂಬ ಅಡ್ಡಾಡಿ ಬಡಿಯಾಕತ್ರ ಜ್ವಾಳದ ತನ್ನೇ ತಳು ಬಿದ್ದುದಂತ. ಆ ಕೇಳಿದ್ಲಂತ, ಅವ್ ಹೆಂಗೆ ಬಡಿತಾನೆ ಹೇಳಿದ ನಾಟಕ ಅಲ್ಲಿ ಮೇನೈತೆ ಅಂದ್ಲತ್ತ. ನಾ ಹೇಳಿದ್ದೆಲ್ಲ ನೆನಪು ಮಾಡ್ಕೊಂಡತ್ತ. ನಾನು ಯಾವಾಗ ನೀ ಬಡಿತಿ, ನಾನು ಯಾವಾಗ ನೀ ಕೈ ಮಾಡಿ ಅಂತಂದ್ರೆ ನಾ ಯಾರಂತ ಮಾಡಿ ಅನ್ಲತ್ತ. ನನ್ನ ಮೇಲೆ ಕೈ ಮಾಡಿ ಅಂದ ಮೇಲೆ ನಾ ಅಂದ್ರೆ ಏನು ಅಂದ್ಲಂತ. ನಾ ಅಂದ್ರೆ ಸೌದತ್ತಿ ಎಲ್ಲ ಮಿದ್ದಂಗ ನನ್ನ ಮೇಲೆ ನೀ ಬಾರ್ಕೋಲು ಬಡ್ದು ಕೈ ಎತ್ತಿಂದ ಮೇಲೆ ಈ ದೇವಿ ಮೇಲೆ ಕೈ ಎತ್ತಿ ಅಂದ್ರೆ ನಾ ತಂದು ರೊಟ್ಟಿ ಹಿಟ್ಟಾಗಲಿ ಅಂದತ್ತ. ನೀನು ನಾಟಕ ಹಚ್ಚಿ ನಿನ್ನವನತ್ತ ಮತ್ತೆ ಕಟ್ಟದತ್ತ. ಹಿಂಗೆ ಬಾರ್ಕಲ್ ತಂದು ಮತ್ತೊಂದು ಬಡದಂತ. ನೀ ಯಾವಾಗ ನಾ ಹೇಳಿದ ಮ್ಯಾಲೆ ಇಷ್ಟು ಹೇಳಿದ ಸೌದತ್ತಿ ಎಲ್ಲಮ್ಮ ಅಂತ ಹೇಳಿದ್ರು ಮತ್ತೆ ಕಟ್ಟಾಕತ್ತ. ನಾ ಅಂದ್ರೆ ಏನು ಮಾಡಿ? ನಾಳದ ತುಳಜಾ ಅಂಬಾ ಭವಾನಿ ಇದ್ದಂಗ ಅಂದ. ನಾ ತಂದು ಬದ್ನಿಕಾಯಿ ಪಲ್ಯ ಅದು ಬದ್ನಿಕಾಯಿ ಆಗಲಿ ಅಂದ್ಲತ್ತ. ಮತ್ತೆ ನಾಟಕ ಹಚ್ಚತ್ತ ಮತ್ತೆ ಕಟ್ಟದಂತ. ಅವಾಗ ಮತ್ತನ್ಲಂತ, ನಾ ಅಂದ್ರೆ ಏನು ಮಾಡಿ? ನಾ ಅಂದ್ರೆ ಸಾಕ್ಷಾತ್ ಹೇಮರೆಡ್ಡಿ ಮಲ್ಲಮ್ಮ ಇದ್ದಂಗ ಅಂದಂತ. ನಾ ತಂದು ಪುಂಡಿ ಪಲ್ಯ ಹೋಗಿ ಪುಂಡಿ ತಪ್ಪಲಾಗಲಿ ಅಂದ್ಲತ್ತಕ್ಕೆ. ಇದು ಹಸದು ಕೆಸಬಾಯಿ ಏನು ಮಾಡ್ತಂತಂದ್ರೆ ಹೋಗಿ ಕರಿಸಿ ಆ ಬೇವಿನ ಗಿಡ ತಳಗ ಆ ಬುತ್ತಿ ತಂದಿಲ್ಲ ನಮ್ಮವ್ವ, ಏನು ಸೋಲಾಡಿ ಸೊಬ್ಬಿ ಕಡ್ಡಿ ಸೀರಿ ಹನಿಬಾಳ್ ಬಳ್ಳ ಹನಿತುಂಬ ಕುಂಪಣ ಆ ದೊಡ್ಡ ಹೆಡಿಗ್ಯಾಗ ತೊಗೊಂಬಂದದ್ದು ಹಗಾರಕ್ಕೆ ಬಿಚ್ಚಿ ನೋಡ್ತಾನಂತ. ರೊಟ್ಟಿ ಹಿಟ್ಟಾಗಿದ್ದು ಅಂತ. ಅಯ್ಯಯ್ಯವ್ವ ಸಾಕ್ಷಾತ್ ಎಲ್ಲಮ್ಮ ಇದ್ದಂಗ ಅಂತೇಳಿ ಅದು ಹೋಗಿ ಸಾಷ್ಟಾಂಗ ಹಾಕ್ತೈತಿ. ಅಯ್ಯ ನಮ್ಮವ್ವ ಎಲ್ಲಮ್ಮ ಇದ್ದಂಗವ್ವ ನೀ ನನ್ನ ಪಾಲಿಗೆ ಅಂಥೇಳಿ ಮತ್ತೆ ಹೋಗಿ ಪಲ್ಯ ತಿಂದ್ರೆ ಆತತ್ತ. ಪುಂಡಿ ಪಲ್ಯ ಬಿಚ್ಚಾಕ ಹೋಗ್ತತ್ತ. ಪುಂಡಿ ತಪ್ಪಲಿತ್ತು. ಅವ್ವ ನೀ ತುಳಜಾ ಅಂಬಾಭವನೇ ಅವ್ವ ಅಂತಂದು ಸಾಷ್ಟಾಂಗ ಹಾಕಿದ. ಮತ್ತು ಹಂಗೆ ಬದ್ನಿಕಾಯಿ ಪಲ್ಯ ಹೋಗಿ ಬದ್ನಿಕಾಯಿ ಆಗಿತ್ತಂತ. ಮೆಣಸಿಕಾಯಿ ಚಟ್ನಿ ಮೆಣಸಿಕಾಯಿ ಆಗಿದ್ದು ಅಂತ. ಇವನ್ನೆಲ್ಲ ನೋಡಿ ಈ ಹೇಮರೆಡ್ಡಿ ಮಲ್ಲಮ್ಮ ಇದ್ದಂಗೆ ಯವ್ವಾನಿ ಅಂತ ಸಾಷ್ಟಾಂಗ ಹಾಕಿದ. ಇಂಥ ಕರ್ಮ ನೋಡ್ರಿ. ಸ್ವಸ್ತ್ಯಾರು ತರಿಬೇಕಾದ್ರೆ ತಳುಕು ಬಳುಕು ಬೆಳ್ಳಂದು ಎಮ್ಮಿದ್ದಂಗು ಅದನ್ನು ತರುದಲ್ಲ. ಆಕಿ ನಮ್ಮ ಮನೆಗೆ ಬಾಳೆ ಹೆಂಗೆ ಮಾಡ್ತಾಳ ಅನ್ನೋದು ನೋಡಿ ಕೇಳಿ ತರುದು ಭಾಳ ಮುಖ್ಯ ಅದ.